ನಮಸ್ಕಾರ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಇರೋದು ಬಂದು ಈಕೋ ಗಾಡಿ ಆಲ್ರೆಡಿ ಫಿಟ್ಟಿಂಗ್ ಆಗಿದೆ ಬೇರೆ ಕಡೆ, ಇದು ಮತ್ತೆ ರೀಫಿಟ್ಟಿಂಗ್ ಅಂತೇಳಿ ನಮ್ಮ ಕಡೆ ಬಂದಿದೆ. ಏನಾಗ್ತಿತ್ತು ರೀಫಿಟ್ಟಿಂಗ್ಗೆ ಏನು ಅನ್ನೋದ್ರ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೀವು ನೋಡ್ತಾ ಇರ್ಬೋದು. ನೋಡಿ, ಫಸ್ಟ್ ಈ ಫಿಟ್ಟಿಂಗ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಇದೆ. ಆಮೇಲೆ ಟ್ಯಾಂಕೂ ಸರಿಯಾಗಿ ಫಿಟ್ಟಿಂಗ್ ಆಗಿರಲ್ಲ. ಆಮೇಲೆ ಫಿಲ್ಲಿಂಗ್ ವಾಲ್ ಇಲ್ಲೇ ಬಂದಿದೆ, ಈ ಥರ ಎಲ್ಲ ಇದೆ. ನಮ್ಮದು ಫಿಟ್ಟಿಂಗ್ ಆದಮೇಲೆ ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ತೋರಿಸ್ತಾ ಇರ್ತೀನಿ, ನೀವು ನೋಡ್ಬೋದು. ಆಮೇಲೆ ಸೀಟ್ ನೋಡಿ, ಇದು 7 ಸೀಟರ್ ಗಾಡಿ ಆ್ಯಕ್ಚುಲಿ. ನೋಡಿ, ಇದೊಂಥರ ಏರ್ ಸಸ್ಪೆನ್ಷನು. ಹಿಂದೆಗಡೆ ಯಾರೋ ಕುಂತಿದಾಗ ಹಂಸಿಗಿಂಸಿ ಆರಿಸಿದ್ರೆ ಹಂಗೆ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ. ಆ ಥರ ಏರ್ ಸಸ್ಪೆನ್ಷನ್ ಆಗಿದೆ ಇದು. ಈ ಥರ ಕಂಡೀಷನ್ ಬಂದಿರೋ ಗಾಡಿ. ನಾನು ಡೆಲಿವರಿ ಕೊಡ್ಬೇಕಾದ್ರೆ ಯಾವ ಥರ ಇರುತ್ತೆ ಅಂತ ನೀವು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ನೋಡ್ತಾ ಇರ್ಬೋದು. ನೋಡಿ, ನಿಮ್ಮದು ಅಷ್ಟೇ ಬೇರೆ ಕಡೆ ಫಿಟ್ಟಿಂಗ್ ಮಾಡಿ ಟ್ಯಾಂಕ್ ಸೌಂಡು ಮತ್ತೊಂದು ಸೌಂಡು ಏನಾರು ಪ್ರಾಬ್ಲಮ್ ಇದ್ದರೆ ಯೂನಿವರ್ಸಲ್ ಆಟೋ ಗ್ಯಾಸ್ ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಮ್ಮದು ಮಹದೇವಪುರ ಮತ್ತು ನಾಗರಬಾವಿ 2 ಕಡೆ ಬ್ರಾಂಚ್ ಇದೆ. ನೆಕ್ಸ್ಟ್ ಅತಿ ಶೀಘ್ರದಲ್ಲಿ ಬೇರೆ ಕಡೆ ಇನ್ನೊಂದು ಬ್ರಾಂಚ್ ಬರ್ತಾ ಇದೆ ಏರ್ಪೋರ್ಟ್ ಹಿಂದೆಗಡೆ, ಅಲ್ಲೂ ಬೇಕಾದ್ರೆ ಕಡೆ ನೀವು ಸರ್ವಿಸ್ ತೊಗೋಬೋದು. ಓಕೆನಾ? ಬೇರೆ ಬೇರೆ ಏರಿಯಾದಲ್ಲಿ ಇನ್ನೂ ಮಾಡ್ತಾ ಇದ್ದೀನಿ, ಎಲ್ಲಿ ಬೇಕಾದ್ರೆ ಸರ್ವಿಸ್ ತೊಗೋಬೋದು. ನೋಡಿ, ಈ ಥರ ಎಲ್ಲ ಮಾಡ್ತಾರೆ, ಫಿಟ್ಟಿಂಗ್ ಇರುತ್ತೆ. ಹಂಗಾಗಿ ಯಾಕೆ CNG ಯೂನಿವರ್ಸಲ್ ಆಟೋ ಗ್ಯಾಸಲ್ಲಿ ಫಿಟ್ ಮಾಡಿಸ್ಬೇಕು ಅನ್ನೋದಕ್ಕೆ ತುಂಬ ವಿಡಿಯೋಗಳಿದೆ ನಮ್ಮ ಚಾನಲಲ್ಲಿ. ಫ್ರೀ ಆಗಿದ್ದಾಗ ವಿಡಿಯೋಗಳನ್ನೆಲ್ಲ ನೋಡಿ ನಿಮ್ಗೆ ಒಳ್ಳೆ ನಾಲೆಡ್ಜ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕಸ್ಟಮರ್ ಕೇಳಿ ಕೂಡ ಮಾತಾಡಿಸ್ತೀನಿ, ಒಂದು 2 ಮಾತು ನೀವು ಮಾತಾಡ್ಬೋದು. ಸರ್, ಗಾಡಿ ನಿಮ್ದೇ? 3 ವರ್ಷ ಆಯ್ತು ಫಿಟ್ ಮಾಡಿಸಿ ಅಂದ್ರೆ. ಸರ್, ಹೆಂಗಿದೆ ಹಿಂದೆಗಡೆ ಫಿಟ್ಟಿಂಗ್ ಇದೆಲ್ಲ? ತುಂಬಾ ಕಂಪ್ಲೇಂಟ್ ಇದೆ ಸರ್. ಸೀಟ್ದು, ಟ್ಯಾಂಕ್ದು ಸಣ್ಣ ಹಳ್ಳಿ ಬಿಟ್ರು ಸೌಂಡ್ ಬರುತ್ತೆ, ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಹೌದು, ಯೂಟ್ಯೂಬ್ ಅಲ್ಲಿ ನೋಡಿ ಈ ತರ ಇದೆ, ಈ ತರ ಫಿಟ್ಟಿಂಗ್ ಮಾಡ್ತಾರೆ ಅಂತ ಹುಡ್ಕೊಂಡ್ಬಂದು ಮಾಡಿಸ್ತಾ ಇದೀವಿ ಸರ್. ಫಿಟ್ಟಿಂಗ್ ಆದ್ಮೇಲೆ ಮತ್ತೆ ನೋಡ್ಬೇಕು ಇವಾಗ. ಅದೇ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ತೋರಿಸಿ ಹಂಗೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಕಸ್ಟಮರ್ ಫೀಡ್ಬ್ಯಾಕ್ ಆಲ್ರೆಡಿ ಇವಾಗ ಅನುಭವಿಸಿರೋದ್ರಿಂದ ನೋಡಿ, ಈ ಥರ ರಬ್ಬರ್ಗಳು ಕೊಟ್ಟಿದ್ದಾರೆ, ಈ ಥರ ರಬ್ಬರ್ಗಳು. ಆಮೇಲೆ ಫೋಮ್ ಕೊಟ್ಟಿದ್ದಾರೆ, ಆಮೇಲೆ ಈ ಥರ ಕೊಟ್ಟಿದ್ದಾರೆ. ಆಮೇಲೆ ಈ ಥರ ನೋಡಿ, ಇದೆಲ್ಲ ಪ್ಲೇಟ್ ಹಾಕಿದ್ರೆಲ್ಲ ಇದು ಮಾಡಿ ತುಂಬ ಗಲೀಜಾಗಿದೆ. ಈ ಥರ ಎಲ್ಲ ಇದೆ, ಎಲ್ಲ ಫಿಟ್ಟಿಂಗ್ ಇದೆ, ನೋಡ್ಬೋದು. ನಮ್ಮ ಫಿಟ್ಟಿಂಗ್ ಆದಮೇಲೆ ನಿಮಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ನೋಡ್ಬೋದು ಮುಂದಕ್ಕೆ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಚಾನಲ್ನ ಶೇರ್ ಮಾಡಿ, ಅತಿ ಹೆಚ್ಚು ಜನಕ್ಕೆ ಗೊತ್ತಾಗಲಿ. ಆಮೇಲೆ ಪೆಟ್ರೋಲ್ ಗಾಡಿಗಳು ಇವಾಗೆಲ್ಲ ಪೆಟ್ರೋಲ್ ಗಾಡಿಗಳೇ ಬರ್ತಾ ಇರೋದು, ಟ್ಯಾಕ್ಸಿ ಮತ್ತು ವೈಟ್ ಬೋರ್ಡ್ ಎಲ್ಲನೂ. ಆದಷ್ಟು ಬೇಗ CNG ಹಾಕಿಸ್ಕೊಳ್ಳಿ. ನಿಮ್ಮದು ಕೂಡ 60% ಪೆಟ್ರೋಲ್ ಕಾಸ್ಟ್ ಅಂದರೆ ಪೆಟ್ರೋಲ್ ದುಡ್ಡನ್ನ ಉಳಿಸಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ ಫಿಟ್ಟಿಂಗ್ ಆದಮೇಲೆ, ಅದನ್ನು ಕೂಡ ನೀವು ನೋಡಿ. ಥ್ಯಾಂಕ್ ಯು. ನಮಸ್ಕಾರ ಗೆಳೆಯರೆ, ಅದೇ ಆವಾಗಲೇ ನಾನು ಅರ್ಧ ವಿಡಿಯೋ ಮಾಡಿ ನಿಲ್ಸಿದ್ನಲ್ಲ, ಈಗ ಆ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ. ನೋಡಿ, ಆವಾಗಲೇ ನಿಮ್ಗೆ ಈ ಈಕೋದಲ್ಲಿ ತೋರಿಸಿದೆ ನಿಮಗೆ. ನೋಡಿ, ಸೀಟು ಅದೇ ಹೇಳ್ದಲ್ಲ, ಏರ್ ಸಸ್ಪೆನ್ಷನ್ ಆಗಿತ್ತು. ಹಳ್ಳ ಗುಂಡಿಲಿ ಬಿಟ್ರೆ ಸಾಕು, ಅದೇ ಮೇಕೋಗಿ ಕೆಳಗೆ ಬರ್ತಾಯಿತ್ತು, ಆ ಥರ ಇತ್ತಿದು. ಇವಾಗ ನೋಡಿ, ಅಲ್ಲಾಡ್ತಾ ಇಲ್ಲ. ಆಮೇಲೆ ಸಿಲಿಂಡ್ರ್ ನೋಡಿ ಹೆಂಗಿದೆ. ಆಮೇಲೆ ಫಿಟ್ಟಿಂಗ್ ನೀವು ನೋಡ್ಬೋದು, ನೋಡಿ ಯಾವ ಥರ ಇದೆ. ಆಮೇಲೆ ಇಲ್ಲೂ ಅಷ್ಟೇ ಎಷ್ಟು ಗಬ್ಬಾಗಿತ್ತು ನೋಡಿದ್ರಾ. ಆಮೇಲೆ ಇಲ್ಲೆಲ್ಲ ಕೆಳಗಡೆ ಎರಚಲು ಹೊಡಿತಾ ಇತ್ತು, ಅದೆಲ್ಲ ಕ್ಲೀನಾಗಿ ಒಳಗಡೆ ಫಾರ್ಮ್ ಹಾಕಿ ಆಯಿಲ್ ಹಾಕಿದ್ದೀನಿ, ರಸ್ಟ್ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಒಳಗಡೆ ಫಾರ್ಮ್ ಬೆಂಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ, ಯಾಕಂದ್ರೆ ರಸ್ಟ್ ಹಿಡಿಬಾರ್ದು ಗಾಡಿ ಅಂತ. ಆಮೇಲೆ ಇಲ್ಲೆಲ್ಲ ಇದೆಲ್ಲ ಫಿಟ್ಟಿಂಗ್ ಇರಲಿಲ್ಲ, ಎರಚಲು ಹೊಡಿತಾ ಇತ್ತು. ನೋಡಿ ಯಾವ ಥರ ಮಾಡ್ಕೊಟ್ಟಿದ್ದೀನಿ ನೋಡಿ, ಹಂಗೆ. ಇದು ಪ್ರಾಬ್ಲಮ್ ಆಗಿ ಬಂದಿರೋ ಗಾಡಿಗೆ ಮಾತ್ರ ಹಿಂಗೆ ಮಾಡ್ತಾರೆ ಅಂತ ಅನ್ಕೋಬೇಡಿ. ಎಲ್ಲ ಗಾಡಿಗೂ ನಮ್ಮ ಹತ್ರ ನ್ಯೂ ಫಿಟ್ಟಿಂಗ್ ಇದ್ರೂ ಇದೇ ಥರನೇ ಕೆಲಸ ಬರೋದು. ಹಂಗಾಗಿ ನೀವು ಅಷ್ಟೇ ಹೊಸ ಫಿಟ್ಟಿಂಗ್ ಇದ್ರೆ ದಯವಿಟ್ಟು ಯೂನಿವರ್ಸಲ್ ಆಟೋ ಗ್ಯಾಸ್ಗೆ ಬನ್ನಿ, ಫಿಟ್ಟಿಂಗ್ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ರೆಫರ್ ಮಾಡ್ತಾ ಇದ್ದೀನಿ. ನನ್ನ ಪರವಾಗಿ ಜನ ಕೂಡ ಮಾತಾಡ್ತಾರೆ, ಗಾಡಿಯವ್ರು ಕೂಡ 1-2 ಮಾತು ಈ ವಿಡಿಯೋದಲ್ಲಿ ಮಾತಾಡ್ತಾರೆ. ಮೊದಲು ಕೂಡ ಅವ್ರ ಅನುಭವ ಹೇಳಿದ್ರು, ಇವಾಗ ಏನು ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಇಲ್ಲಿ ಪ್ಲೇಟ್ ಹಾಕ್ಬಿಟ್ಟೆಲ್ಲ ಗಲೀಜಾಗಿತ್ತು, ಇಲ್ಲೆಲ್ಲ ಪ್ಲೇಟ್ ತೆಗೆಸ್ಬಿಟ್ಟಿದ್ದೀನಿ ಈಗ. ಆಮೇಲೆ ಫಿಲ್ಲಿಂಗ್ ವಾಲ್ ಇಲ್ಲೇ ಇತ್ತು, ಕರೆಕ್ಟಾ? ಇವಾಗ ಫಿಲ್ಲಿಂಗ್ ವಾಲ್ ಇಲ್ಲಿಲ್ಲ. ಫಿಲ್ಲಿಂಗ್ ವಾಲ್ ಎಲ್ಲಿದೆ? ಫಿಲ್ಲಿಂಗ್ ವಾಲೇ ಇಲ್ಲ, ನೋ ಫಿಲ್ಲಿಂಗ್ ವಾಲ್. ಹಂಗೆ ಹೋಗುತ್ತೆ ಗಾಡಿ. ಹಂಗೆ ಇದೇನಂತಾರಲ್ಲ, ಏನಪ್ಪ ಅದು, ಏನದು ವೈರ್ಲೆಸ್ಸು ಸೀಡ್ಲೆಸ್ ಅಂತ ಹೇಳ್ತಾರೆ, ಆ ಥರ ಇದು ಫಿಲ್ಲಿಂಗ್ ಲೆಸ್ಸು. ಹಂಗೆ ಅಂದರೆ ಬ್ಯಾಕ್ ಸೈಡ್ ಮಾತ್ರ ಫಿಲ್ಲಿಂಗ್ ಲೆಸ್ಸು. ಫಿಲ್ಲಿಂಗ್ ವಾಲ್ ಬಂದ್ಬಿಟ್ಟು ಪೆಟ್ರೋಲ್ ಕ್ಯಾಪ್ ಒಳಗಡೆ ಕೊಟ್ಟಿದ್ದೀನಿ, ಇದ್ರ ಒಳಗಡೆ ಇದೆ ಫಿಲ್ಲಿಂಗ್ ವಾಲ್. ಪೆಟ್ರೋಲು ಇಲ್ಲೇ, ಗ್ಯಾಸು ಇಲ್ಲೇ, ಸರಿನಾ? ಇದ್ರೊಳಗಡೆ ಕೊಟ್ಟಿದ್ದೀನಿ. ಕಸ್ಟಮರ್ ಕೂಡ ಹೇಳ್ತಾರೆ, ಸರ್ ಫಿಲ್ಲಿಂಗ್ ವಾಲ್ ಎಲ್ಲ ಹಾಕಿದ್ದೀನಿ ಸರ್. ಪೆಟ್ರೋಲ್ ಕ್ಯಾಪ್ ಒಳಗಡೆ ಇದೆ, ಹೊರಗಡೆ ಕಾಣ್ತಾ ಇಲ್ಲ. ಈಗ ಡಿಕ್ಕಿ ತೆಗೆಯೋ ಅವಶ್ಯಕತೆನೇ ಇಲ್ಲ.
ಸರ್ ಈ ಫಿಟ್ಟಿಂಗ್ ಎಲ್ಲ ಏನ್ ಅನ್ನಿಸ್ತಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್. ಮೊದಲು ಒಂದು ದಿನ ನಾವು ಓಡ್ಸಕ್ಕಾಗಲ್ಲ, ಆ ತರ ಇತ್ತು ಸೌಂಡು ಮತ್ತೊಂದೆಲ್ಲ. ತುಂಬಾ ಇದ್ರ ಬಗ್ಗೆ ನಮ್ಗೆ ಬರೀ ಥಿಂಕ್ ಮಾಡೋದೇ ಆಗ್ತಾ ಇತ್ತು, ಏನಪ್ಪ ಅಂತ. ಏನ್ ಈ ತರ ಆಯ್ತಲ್ಲ, ಸೌಂಡು. ಇವಾಗ ಸೀಟ್ ಅಲ್ಲಾಡಿಸ್ರು ಇಲ್ಲ ನೋಡಿ, ಒಂದ್ ಸ್ವಲ್ಪ ಶೇಕ್ ಆಗ್ತಾರ. ಸಿಲಿಂಡರ್ ಅಷ್ಟೇ ಓಕೆನಾ? ಜರೇ ಹೊಡದ್ ತೋರಿಸಿ. ಅಲ್ಲಾಡಲ್ಲ. ನೋಡಕ್ ಯಾವ ತರ ಇದೆ? ನೋಡಕ್ ತುಂಬಾ ಚೆನ್ನಾಗಿದೆ. ಮೊದ್ಲಿಲ್ಲ ಹೆಂಗಿತ್ತು ಇಲ್ಲಿ? ತುಂಬಾ ಗಲೀಜಾಗಿತ್ತು, ಕಸ ರಾಶಿ. ಒರೆಸ್ಕೊಳಕ್ಕೂ ಆಯ್ತಿರ್ಲ, ಕರೆಕ್ಟಾ? ಕೈಯ ಹೋಯ್ತಿರ್ಲ. ಇವಾಗ ನೋಡಿ ಎಲ್ಲ ಕಡೆ ಒರೆಸ್ಕೋಬಹುದು ನೀವು. ಫಿಟ್ಟಿಂಗ್ ನೋಡಕ್ಕಷ್ಟೇ. ಆಮೇಲೆ ನೀವಿರ್ಲಿಲ್ಲ, ಈ ಸೀಟ್ ಕವರ್ ಎಲ್ಲ ಕಿತ್ತೋಗಿತ್ತು ಕೆಳಗಡೆ. ನಿಜ ಕಿತ್ತೋಗಿತ್ತು ಅಂದ್ರೆ ಚೆನ್ನಾಗೇ ಇತ್ತು, ಅಂದ್ರೆ ಇದು ಸಿಲಿಂಡರ್ ಹೊಡೆದು ಚೆನ್ನಾಗೇ ಇತ್ತು, ಸರಿಯಾಗಿ ಕೂರ್ಸಿರ್ಲಿಲ್ಲ. ಏನ್ ಮಾಡ್ದಣ್ಣ? ಕ್ಲೀನಾಗಿ ಫಿಟ್ಟಿಂಗ್ ಆಯ್ತಾ? ಹಂಗೆ ನೋಡಿ, ನಾನೊಬ್ನೇ ಮಾಡ್ತೀನಿ ಅಂತಲ್ಲ, ಸಣ್ಣ ಪುಟ್ಟ ಕೆಲಸಗಳೇ, ಬಟ್ ಅದನ್ನ ನಾವು ಮಾಡ್ಕೊಡ್ಬೇಕಾಗುತ್ತೆ. ಹಂಗಾಗಿ ನಾನು ಅದನ್ನೆಲ್ಲ ಗಮನ ಹರಿಸ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಈ ಗಾಡಿಗಳವ್ರಿಗೆ ಗೊತ್ತಿರಲ್ಲ ಪಾಪ, ಅವ್ರ ಬಿಸ್ನೆಸ್ ಅಲ್ಲಿ ಅವ್ರು ಎಕ್ಸ್ಪರ್ಟ್ ಇರ್ತಾರೆ, ನಮ್ಮ ಬಿಸ್ನೆಸ್ ಅಲ್ಲಿ ಇರಲ್ಲ. ಹಂಗಾಗಿ ನಾನು ಮಾಡ್ಕೊಡ್ಬೇಕು ಅಂತೇಳಿ ನನ್ನ ಉದ್ದೇಶ ಅಷ್ಟೇ. ಅಂದ್ರೆ ನನ್ನ ಮೆಂಟಾಲಿಟಿನ ಆ ಥರ ಕೆಲಸ ಮಾಡಬೇಕು ಅಂತ. ನ್ಯೂ ಫಿಟ್ಟಿಂಗ್ ಇದ್ರು ಅಷ್ಟೇ, ರೀಫಿಟ್ಟಿಂಗ್ ಇದ್ರು, ಏನೇ ಇದ್ರು ಅಷ್ಟೇ, ಇದೇ ಥರ ಕೆಲಸ ಬರುತ್ತೆ ನಮ್ಮದು. ಕಸ್ಟಮರು ನೋಡಿ ಹೇಳಿರಲ್ಲ, ತುಂಬ ಖುಷಿಯಾದರು. ನಾವು ಅದಕ್ಕೇನೆ ಎಲ್ಲಿ ಫಿಟ್ಟಿಂಗ್ ಮಾಡಿಸಿದ್ರು, ಯಾವ ಊರಲ್ಲಿ ಫಿಟ್ಟಿಂಗ್ ಮಾಡಿಸಿದ್ರು ಅದನ್ನೆಲ್ಲ ಅವ್ರ ಹತ್ರ ನಾವು ಕೇಳೋದಿಲ್ಲ, ಹೇಳಿಸೋದಿಲ್ಲ. ಯಾಕಂದರೆ ಎಲ್ಲರೂ ಅವ್ರಿಗೆ ಗೊತ್ತಿರೋ ಥರ ಅವರು ಬಿಸ್ನೆಸ್ ಮಾಡ್ತಾರೆ. ಬಟ್ ನನಗೆ ಗೊತ್ತಿರೋದೇನೋ, ನಾನು ಯಾವ ಥರ ಬಿಸ್ನೆಸ್ ಮಾಡ್ತೀನಿ ಅನ್ನೋದು ನಿಮ್ಗೆ ಇದ್ರಲ್ಲಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಅಲ್ವಾ? ಹಂಗಾಗಿ ಅಣ್ಣ ಹೆಂಗನ್ನಿಸ್ತು? ಖುಷಿನಾ? ತುಂಬ ಖುಷಿ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ. ಹಂಗಾಗಿ ಹೊರಗಡೆ ಅವ್ರು ನೀವು ಎಲ್ಲೇ ಇದ್ರೆ ಬೆಂಗಳೂರು ಬಂದಾಗ ಫಸ್ಟೇ ಫೋನ್ ಮಾಡ್ಕೊಂಡು ಬನ್ನಿ, ಏನೇ ಕೆಲಸ ಇದ್ರು. ಯಾಕಂದರೆ ಬ್ಯುಸಿ ಇರ್ತದೆ. ಪ್ಲಸ್ಸು ಏನೇ ಆಲ್ಟ್ರೇಷನ್ ಕೆಲಸ ಇದ್ರೂ ಶನಿವಾರ ಭಾನುವಾರ ಮಾಡ್ಕೊಡಲ್ಲ, ಓನ್ಲಿ ವೀಕ್ ಡೇಸ್ ಇದಕ್ಕಷ್ಟೇ. ಹಂಗಾಗಿ ನೀವು ಫೋನ್ ಮಾಡ್ಕೊಂಡು ಬನ್ನಿ. ಆಮೇಲೆ ಟ್ಯಾಂಕು ಚಿಕ್ಕ ತೆಗೆದು ದೊಡ್ಡದು ಹಾಕ್ಬೇಕಂದ್ರೆ ಅದು ಕೂಡ ನೀವು ಮಾಡಿಸ್ಕೋಬೋದು. ನೋಡಿ ಇವಾಗ ತಾನೇ ಎರಟಿಗೆ ಬಂದೋಯ್ತು, ಒಂದು ಹೈದರಾಬಾದಿಂದ ಬಂದು ಮಾಡಿಸ್ಕೊಂಡು ಹೋದ್ರು ದೊಡ್ಡ ಟ್ಯಾಂಕ್. ನೋಡಿ ಅದೇ ಗಾಡಿ ಇದು ಬಿಚ್ಚಿದ್ದೀವಿ ನೋಡಿ, ಇಲ್ಲಿ ಇರುತ್ತೆ, ಈ ಥರ ಇರುತ್ತೆ. ಹಿಂಗೆ ಬೇಜಾನ್ ಟ್ಯಾಂಕ್ಗಳು ಅಪ್ಗ್ರೇಡು ನೀವು ಇಲ್ಲಿ ನೋಡ್ಬೋದು. ನೋಡಿ ಎಲ್ಲ ಕಂಪ್ನಿ ಟ್ಯಾಂಕ್ಗಳು ಬಿಚ್ಚಿರೋದು, ಇವು ಕಂಪ್ನಿ ಸ್ಟ್ಯಾಂಡ್ಗಳು. ನೋಡಿ ಈ ಗ್ಯಾರೇಜಲ್ಲಿ ಇಷ್ಟ, ಇನ್ನು ಆ ವರ್ಕ್ಶಾಪಲ್ಲಿ ನೋಡ್ಬೇಕು. ಮೇಲೆಲ್ಲ ನೇತಾಕ್ಬಿಟ್ಟಿದ್ದೀನಿ, ಮಹಾರಾಜ ಪ್ಯಾಲೇಸ್ಗೆ ಹಾಕಿರಲ್ಲ ಆ ಥರ ಹಾಕ್ಬಿಟ್ಟಿದ್ದೀನಿ ಅಲ್ಲಿ, ಆ ಥರ. ಹಂಗಾಗಿ ನಿಮ್ದು ಏನೇ CNG ಕೆಲಸ, ಹೊಸ ಫಿಟ್ಟಿಂಗ್ ಇದ್ರು ದಯವಿಟ್ಟು ಯೂನಿವರ್ಸಲ್ ಆಟೋ ಗ್ಯಾಸ್ಗೆ ಬನ್ನಿ, ನಾನೇ ಇದು ಮಾಡ್ಕೊಡ್ತೀನಿ. ಆಮೇಲೆ ಎಲ್ಲೇ ಫಿಟ್ಟಿಂಗ್ ಮಾಡಿಸಿದ್ದು, ಫಿಲ್ಲಿಂಗ್ ವಾಲು, ಟ್ಯಾಂಕು ದಪ್ಪ ಹಾಕ್ಬೇಕು, ಚಿಕ್ಕ ಹಾಕ್ಬೇಕು, ಪ್ರಾಬ್ಲಮ್ಮು ಏನೇ ಇದ್ರೂ ದಯವಿಟ್ಟು ಬನ್ನಿ, ಮಾಡ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕಸ್ಟಮರ್ ಅಂತೂ ಫುಲ್ ಖುಷಿಯಾಗಿದ್ದಾರೆ, ಅಷ್ಟು ಸಾಕು ನಮಗೆ. ಹಂಗಾಗಿ ಬನ್ನಿ CNG ಮಾಡಿಸ್ಕೊಳ್ಳಿ. ಹಳೆ ವಿಡಿಯೋನ ನೀವು ಕಂಪೇರ್ ಮಾಡಿ ಸ್ಟಾರ್ಟಿಂಗಲ್ಲಿ ತೋರಿಸ್ತೀನಿ, ಇಲ್ಲೆಲ್ಲ ಕೈ ಇಡೋಕ್ಕೆ ಆಗಲ್ಲ, ಆ ಥರ ಇತ್ತದು. ಇವಾಗ ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಹಂಗಾಗಿ ಯಾವ ಥರ ಕೆಲಸ ಮಾಡ್ಕೊರೆ ಯೂನಿವರ್ಸಲ್ ಆಟೋ ಕೆಲಸಕ್ಕೆ ಬನ್ನಿ, CNG ಮಾಡಿಸ್ಕೊಳ್ಳಿ. ಇಲ್ಲಿ ನೋಡಿ ಅಲ್ಲಾಡಲ್ಲ ಸೀಟು. ಮೊದಲೆಲ್ಲ ಬ್ರೇಕ್ ಹೊಡ್ರೆ ಸಾಕು, ಸೀಟ್ ಮೇಕ್ ಹೋಗೋದು, ಎಲ್ಲಿ ಬಂದು ಬಿದ್ದೋಯ್ತಾರ ಅನ್ಬೇಕಾಯ್ತವ್ರು. ಯಾಕಂದ್ರೆ ಸೀಟೇ ಮೇಲಕ್ಕೆ ಹೋಯ್ತಾ ಇತ್ತಿದ್ದು, ಈ ಸೀಟೇ ಮೇಲಕ್ಕೆ ಹೋಯ್ತಾ ಇತ್ತು. ಇವಾಗ ನೋಡಿ ಅಲ್ಲಾಡಲ್ಲ ಹಿಂಗೆ. ಹಂಗಾಗಿ ಯೂನಿವರ್ಸಲ್ ಆಟೋ ಕೆಲಸ ಬನ್ನಿ, CNG ಫಿಟ್ಟಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ ನಿಮ್ಗೆ ಏನೇ ಮಾಹಿತಿ ಬೇಕಂದ್ರು ಈ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ಕಾಲ್ ಬಿಸಿ ಇದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀವಿ. ಅಥವಾ ಲೊಕೇಶನ್ ಅಲ್ಲಿ ನಿಮ್ಗೆ ಏನೇ ಬೇಕಂದ್ರೂ ನಾನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ದು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಪ್ಲೇ ಮಾಡಿ ನೋಡಿಕೊಂಡು ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಹಾದೇವಪುರ ಮತ್ತು ನಾಗರಬಾವಿ ಎರಡೂ ಕಡೆ ಇದೆ, ಎಲ್ಲಿ ಬೇಕಾದ್ರೆ ನೀವು ಬರ್ಬೋದು. ಬೇರೆ ಬೇರೆ ಬ್ರಾಂಚಸ್ಸು ಬರ್ತಾ ಇದೆ, ಅಲ್ಲೂ ಕೂಡ ನೀವು ಫಿಟ್ಟಿಂಗ್ ಮಾಡಿ ಸರ್ವಿಸ್ ತಗೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.